ಓಕೆ, ಇವತ್ತು ನಮ್ಮ ರಘುಸ್ ಕಿಚನ್ ನ ರಾಯಭಾರಿ ನಮ್ಮ ರಘು ಸರ್ ಅವರು ಬಂದಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ರಘು. ವೆಲ್ಕಮ್ ಟು ಅಡುಗೆ ಮನೆ. ಥ್ಯಾಂಕ್ ಯು, ಧನ್ಯವಾದ. ಹೇಗಿದ್ದೀರಿ? ಆರೋಗ್ಯ ಸೂಪರ್ ಆಗಿದ್ದೀನಿ. ಸಂಸಾರ ಎಲ್ಲದೂ ಚೆನ್ನಾಗಿದೆ. ಸೊ ಇವತ್ತು ನಮಗೋಸ್ಕರ ಏನ್ ಅಡುಗೆ ಮಾಡ್ತಾ ಇದ್ದೀರಾ? ನಿಮಗೋಸ್ಕರ ಒಂದು ಸ್ಪೆಷಲ್ ಡಿಶ್, ಕ್ರೇಜಿ ಕ್ರ್ಯಾಬ್ ಅಂತ ಒಂದು ಡಿಶ್ ಮಾಡ್ತಾ ಇದ್ದೀನಿ. ಅದನ್ನ ಎಣಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಹಾಕೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಕೋಕೋನಟ್ ಮಿಲ್ಕ್ ಹಾಕ್ತೀನಿ. ಸಖತ್ ಆಗಿರುತ್ತೆ, ಅಥೆಂಟಿಕ್ ಆಗಿರುತ್ತೆ. ತಿಂದ್ಬಿಟ್ಟು ಆಮೇಲೆ ನೀವು ಹೇಳ್ಬೇಕು ನಿಮ್ ಡೈಲಾಗ್. ಹೌದಾ? ಫಸ್ಟ್ ಎಣ್ಣೆ ಕಾಯೋದಕ್ಕೆ ಇಟ್ಬಿಡೋಣ, ಯಾಕಂದ್ರೆ ಕೆಲಸ ಶುರು ಹಚ್ಕೊಂಡ್ಬಿಡೋದು. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ಸೊ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಲ್ವಾ, ಸೊ ಇದು ನಮ್ಮ ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವರು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದಾವೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದು ನಾವು ಬಳಸ್ತಾ ಇರೋದು. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಹಾಗೆ ಫ್ರೀಡಮ್ ಕಚ್ಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರದ ಡಿಫ್ರೆಂಟ್ ಆಯಿಲ್ಸ್ ಗಳು ಸಿಗುತ್ತೆ. ಅಂಡ್ ಈ ಆಯಿಲ್ ನ ಬಳಸಿ ಮಾಡಿರುವಂತ ಅಡುಗೆನ ನೀವು ಗಿಲ್ಟ್ ಫ್ರೀ ಆಗಿ ತಿನ್ಬಹುದು. ಯಾಕೆಂದ್ರೆ ಸ್ವತಃ ಬ್ರ್ಯಾಂಡ್ ಹೇಳುತ್ತೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್ ಅಂತ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ಮಾಡರ್ನ್ ಫೆಸಿಲಿಟಿಯಿಂದ ಪ್ರಿಪೇರ್ ಆಗುತ್ತೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಎಣ್ಣೆ ಬಳಸಿ ಜಾಸ್ತಿ ಅಡುಗೆ ಮಾಡಬಹುದು. ಎಣ್ಣೆ ಕಾಯ್ತಾ ಇರ್ಲಿ, ಅಲ್ಲಿ ತನಕ ಒಂದು ಸಣ್ಣ ಕೆಲಸ ಇದೆ, ಮಾಡೋಣ. ನಿಮ್ ಕೈಯಾರೆ ಒಂದು ಸ್ಪೂನ್ ಕೊಡಿ. ಆಗ್ಬೋದಾ? ಎಸ್, ನೋಡಿ ವಾವ್, ಹೆಂಗಿದೆ? ಸಖತ್ತಾಗಿದೆ. ದೊಡ್ಡ ಸೈಜ್ ಇದು ಬ್ಲೂ ಕ್ರ್ಯಾಬ್. ತುಂಬಾ ಚೆನ್ನಾಗಿರುತ್ತೆ. ಕ್ರ್ಯಾಬ್ ಅಲ್ಲಿ ವೆರೈಟಿ ಇದೆ. ಹೊಳೆಯಲ್ಲಿ ಸಿಗೋದು ಅದು ಕ್ರ್ಯಾಬ್ ಬೇರೆ, ಸಮುದ್ರದಲ್ಲೇ ಒಂದ್ 2-3 ತರ ಕ್ರ್ಯಾಬ್ ಸಿಗುತ್ತೆ. ಇದು ಮತ್ತೆ ಇನ್ನೊಂದು ಡಾಟ್ ರೆಡ್ ಕ್ರ್ಯಾಬ್ ಸಿಗುತ್ತೆ. ಆಕ್ಚುಲಿ ಸ್ವಲ್ಪ ಕಾಸ್ಟ್ಲಿ. ನೀವು ಕಾಸ್ಟ್ಲಿ ಪರ್ಸನ್ ಕಾಸ್ಟ್ಲಿ ಐಟಮ್ ಮಾಡಿ ತೋರ್ಸೋದು ಇವತ್ತು. ಥ್ಯಾಂಕ್ ಯು ಸರ್. ತಿಂತ ಇದ್ರೆ ಆ ಜ್ಯೂಸಿ, ಇದರಲ್ಲಿ ಮಾಂಸಖಂಡಗಳು ಜಾಸ್ತಿ, ಹೆಲ್ತಿಗೆ ಬೇಕಾದಂತ ಎಲ್ಲ ಕಂಟೆಂಟ್ ಇದೆ. ನೀವು ಮೊನ್ನೆ ಎಲ್ಲ ಟ್ರೆಕ್ಕಿಂಗ್ ಗುಡ್ಡ ಬೆಟ್ಟ ಹತ್ಕೊಂಡು ಬಂದಿದ್ರಿ, ಕೈ ಕಾಲೆಲ್ಲ ಸಖತ್ ಆಗಿರುತ್ತೆ. ತಿಂದ್ರೆ ಜಾಯಿಂಟ್ ಪೇನ್ ಎಲ್ಲದಕ್ಕೂ ಒಳ್ಳೇದು. ಇದು ತಿಂದ್ಮೇಲೆ ನೀವು ಹಿಮಾಲಯನೇ ಹತ್ಬಹುದು. ಸೂಪರ್, ಹಂಗಾರೆ ಮಾಡಿ ಇನ್ನೊಂದು 10 ಬೆಟ್ಟ ಹತ್ತ ತರ ಮಾಡಿ. ಇದಕ್ಕೀಗ ಸ್ವಲ್ಪ ಒಂದು 1/4 ಚಮಚ ಆಗೋಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನ್ ಉಪ್ಪು, ಇದಕ್ಕೆ ನೋಡಿ ಅರ್ಧ ನಿಂಬೆಹಣ್ಣು ಇಡ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ? ಅದನ್ನ ಹಿಡ್ಕೊಂಡ್ ಬರಕ್ ಹೋದಾಗ ಏನು ಆಗಲ್ಲ. ಅದಕ್ಕೆ ತಕ್ಕಂತೆ ಬಲೆ ಹಾಕಿರ್ತಾರೆ, ದೊಡ್ಡ ಸೈಜ್ ಬಲೆ. ನೀವು ನಂಗೆ ಬಂದಾಗೆಲ್ಲ ಹಾಕ್ತಿರಲ್ಲ. ಕರೆಕ್ಟ್. ಅದಕ್ಕೆ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ. 1, 2, 3 ಸ್ಪೂನು ಕಾರ್ನ್ಫ್ಲವರು. ಇದಕ್ಕೆ ಸ್ವಲ್ಪ ಉಪ್ಪು, ಯಾಕಂದ್ರೆ ಆಲ್ರೆಡಿ ಕ್ರ್ಯಾಬಿ ಹಾಕಿದ್ದೀವಿ. ಸ್ವಲ್ಪ 1/4 ಚಮಚ ಅರಿಶಿನ, ಚಿಲ್ಲಿ ಪೌಡ್ರು 1 ಸ್ಪೂನು, ಗರಂ ಮಸಾಲ ಅರ್ಧ, ಧನಿಯಾ ಪುಡಿ 1 ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಒಂದು, ಸ್ವಲ್ಪ ನೀರು ಕೊಡಿ. ಸಾಕು. ಇದಕ್ಕೆ ನೀವು ಯಾಕೆ ಕ್ರೇಜಿ ಕ್ರ್ಯಾಬ್ ಅಂತ ಹೆಸರಿಟ್ಟಿದ್ದು? ಯೂಸಲಿ ಎಲ್ಲ ತಿಂದಿರ್ತಾರೆ ಕೋಸ್ಟಲ್ ಅಡುಗೆಗಳನ್ನ, ಎಲ್ಲರೂ ಯೂಸಲಿ ಗೊತ್ತಿರುತ್ತೆ. ಏನೋ ಸಮಥಿಂಗ್ ಡಿಫ್ರೆಂಟ್ ಬೇಕು ಅಂದ್ರೆ ಫ್ಯೂಷನ್ ಅಡುಗೆ ಬೇಕು ಅಂತ ಕೇಳಿದವರಿಗೆ ಈ ತರ. ಈಗ ರೆಡಿ ಆಯ್ತು. ಇದಕ್ಕೀಗ ಕ್ರ್ಯಾಬ್ ಹಾಕ್ತಾ ಇದ್ದೀನಿ. ನೋಡಿ, ಒಂದು 5 ನಿಮಿಷ ಮ್ಯಾರಿನೇಟ್ ಆಗಿದೆ. ಇದನ್ನ ಇವಾಗ ಹಿಂಗೆ ಒಂದೊಂದೇ ಪ್ರೀತಿಯಿಂದ ಬಿಡೋದು. ನೋಡಿ, ಲಕ್ಕಿ ಪರ್ಸನ್ಗೆ ಈ ತರ ಕ್ರ್ಯಾಬ್ ಸಿಗುತ್ತೆ. ಯಾಕೆ ಹೇಳಿ? ಇದರಲ್ಲಿ ಜಾಸ್ತಿ ಫ್ಲಶ್ ಎಲ್ಲ ಟೈಮ್ ಸಿಗಲ್ಲ. ಇಷ್ಟು ದೊಡ್ಡ ಸೈಜು. ಹೌದಾ? ಇದು ಎಕ್ಸ್ಪೋರ್ಟ್ ಆಗುತ್ತೆ, ದೊಡ್ಡ ಸೈಜು. ನೋಡಿ, ಈ ತರ ಲೈಟ್ ಆಗಿ ನಾವು ಕೋಟಿಂಗ್ ಮಸಾಲ ಮಾಡೋದ್ರಿಂದ ನೆಕ್ಸ್ಟ್ ನಾವು ಮಸಾಲ ಮಾಡಿಬಿಟ್ಟು ಟಾಸ್ ಮಾಡ್ತೀವಲ್ಲ, ಅವಾಗ ಇದಕ್ಕೆ ಹಿಡಿತದೆ ಕ್ರ್ಯಾಬ್. ಪ್ಲೈನ್ ಹಂಗೆ ನಾವು ಹಾಕಿ ಬೇಯಿಸಿದ್ರೆ ಮಸಾಲೆ ಏನೂ ಹಿಡಿಯಲ್ಲ ಅದಕ್ಕೆ. ಅದ್ರ ಸಲುವಾಗಿ ಈ ತರ ಮಾಡ್ತಿರೋದು. ನೋಡಿ, ಇದು ಆಯ್ತು. ಅಂದ್ರೆ ಒಂದು 50% ಬಾಯ್ಲ್ ಆದ್ರೆ ಸಾಕು. ಇನ್ನು ಉಳಿದದ್ದು ಅಲ್ಲಿ ಇದರಲ್ಲೇ ಬಾಯ್ಲ್ ಆಗುತ್ತೆ. ನೋಡೋಕೆ ಹೆಂಗಿದೆ ನೋಡಿ, ಕ್ರ್ಯಾಬ್ ತರ ಲಕ್ಕ ಅಂತ ಇದೆ. ನಯನ ಅಂದ್ರೆ ಡ್ರೆಸ್ ಮೇಲೆ ಇರೋ ಫ್ಲವರ್ ಅನ್ಕೊಂಡ್ರ? ಅಜ್ಜಿ ಫೈಯರ್. ಈ ಫೈರ್ನ ಒಂದ್ಸತಿ ಕಣ್ಣೆತ್ತು ನೋಡ್ತಾ ಇಲ್ಲ ನೀವು. ಇಷ್ಟು ಡೀಪ್ ಆಗಿ ಡೀಪ್ ಫ್ರೈ ಮಾಡ್ತಾ ಇದ್ದೀರಾ.
ನೋಡಬ್ಯಾಡ ನನ್ನ ರಘು ಅಂಕಲ್ ನೀ ಹಂಗ ನೋಡಬ್ಯಾಡ ನನ್ನ. ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ಮಾಡಲಿ ಕ್ರ್ಯಾಬ. ಕಣ್ಣಿಗೆ ಕಿರಿಯಿದೆ ದಯವಿಟ್ಟು ಹಾಡು ಈ ಕಡೆ ಬೇಯ್ತಾ ಇರ್ಲಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆನಾ? ಇದೀಗ ಹಚ್ಚಿದ್ರೆ ಗ್ಯಾಸ್ ಹಾಕಿದೆ. ಒಂದೊಂದು ಈಗ ಒಗ್ಗರಣೆ ಕೆಲಸ. ಸ್ವಲ್ಪ ಎಣ್ಣೆ ಬಿಡಿ, ಎಷ್ಟು ಹಾಕೋಣ? ಒಂದು 50 ml ಆಗುವಷ್ಟು ಆಯಿಲು. ಸಾಕು. ಎಣ್ಣೆ ಕಡೆ ಕಾದಿದೆ. ಆಹಾ, ಇದಕ್ಕೆ ನಿಮ್ಮಂತೆ ಇರುವ ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮು ಸರ್. ಎಲ್ಲರೂ ನನ್ನ ಬೆಂಕಿ ಬೆಂಕಿ ಅಂತಾರೆ, ಇವತ್ತು ನೀವು ಬೆಣ್ಣೆ ಅಂದ್ಬಿಟ್ರಿ. ನೋಡಿ, ಇದಕ್ಕೆ ಹಚ್ಕೊಂಡಿರೋ ಬೆಳ್ಳುಳ್ಳಿ 1 ಸ್ಪೂನ್ ಜೋರ್ ಮಾಡ್ಲಾ? ಪ್ಯೂರ್ ಮಾಡಿ. 1 ಸ್ಪೂನ್ ಬೆಳ್ಳುಳ್ಳಿ ಓಕೆ. ಬಾಯ್ಲ್ ಆಗಿದೆ ಒಂದು 50%. ಬೆಳ್ಳುಳ್ಳಿ ಫ್ರೈ ಆಗ್ತಿದೆ. ಬೆಳ್ಳುಳ್ಳಿ ಮತ್ತೆ ಬಟರ್ದು ಘಮ ಬರ್ತಿದೆ. ಬಿಳಿ ಇದು ಎಳ್ಳು ಓ, ನೋಡಿ, ಇದೇ ಡಿಫ್ರೆಂಟ್. ಏನ್ ರೋಸ್ಟ್ ಮಾಡ್ಕೊಂಡಿದ್ದೀರಾ ಅದನ್ನ? ಇಲ್ಲ ಇಲ್ಲ, ಇದು ಇದರಲ್ಲಿ ರೋಸ್ಟ್ ಆಗುತ್ತೆ. ಓಕೆ. 1 ಸ್ಪೂನ್ ಎಳ್ಳು. ಏನೆಲ್ಲ ಹಾಕ್ತಾನಪ್ಪ ಅನ್ಸುತ್ತೆ ನಿಮ್ಗೆ, ಬಟ್ ಇದು ಹಾಕಿದ್ಮೇಲೆ ತಿನ್ನುವಾಗ ಗೊತ್ತಾಗತ್ತೆ ಇದು ಹಾಕಿದ್ರ ಮಹತ್ವ ಏನು. ಹಿಂಗ್ ಹಾಕಿದಾರ ನೋಡಪ್ಪ ಅನ್ಸತ್ತಲ್ವಾ ಅವಾಗ. ಅರ್ಧ ಸ್ಪೂನ್ ಶುಂಠಿ, ಹಚ್ಕೊಂಡಿರೋ ಶುಂಠಿ, ಆಹಾ, ಸ್ವಲ್ಪ ಟೇಸ್ಟ್ ಸಖತ್ತಾಗಿರುತ್ತೆ ಅದಕ್ಕೂ. ಈರುಳ್ಳಿ ಹಚ್ಕೊಂಡಿರೋದು 1 ಕಪ್. ಓಕೆ. ಹಸಿಮೆಣಸಿನ್ಕಾಯಿ 4. ಕರಿಬೇವು ಒಂದು ಅರ್ಧ. ಓಕೆ. ಒಂದು 5-6 ಗುಂಟೂರು ಮೆಣಸಿನ್ಕಾಯಿ. ಓಕೆ. ಒಣ ಕೊಬ್ಬರಿ ಕಟ್ ಮಾಡ್ಕೊಂಡಿದ್ದು ಇದನ್ನ ಹಾಕ್ತಾ ಇದ್ದೀನಿ. ಓ, ಹಂಗೆ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಬಿಡೋದಾ? ಹೌದೌದು. ಓಕೆ. ತಿನ್ನುವಾಗ ಅಲ್ಲಲ್ಲೇ ಒಣ ಕೊಬ್ಬರಿ, ಎಳ್ಳು, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ನಿಮಗೆ ಸಿಗುತ್ತೆ. ಓಕೆ. ಇದಕ್ಕೆ 1 ಸ್ಪೂನು ಚಿಲ್ಲಿ ಪುಡಿ, ಓಕೆ. ಒಂದು ಅರ್ಧ ಸ್ಪೂನು ಧನಿಯಾ, ಒಂದು ಅರ್ಧ ಗರಂ ಮಸಾಲೆ, ಸ್ವಲ್ಪ ಇದಕ್ಕೆ ಉಪ್ಪು. ಹಾ, ಮಸಾಲೆಗೆ ಆಲ್ರೆಡಿ ಅದಕ್ಕೆಲ್ಲ ಹಾಕಿದ್ದೀವಿ. ಓಕೆ. ಒಂದು 1/4 ಚಮಚ ಅರಿಶಿನ ಪುಡಿ. ಇದು ಸ್ವಲ್ಪ ಇದೆ ಡ್ರೈ ನೀರು ಹಾಕ್ಬಾರ್ದು ಇವಾಗ, ನೀರು ಏನೂ ಹಾಕ್ಬಾರ್ದು. ಸ್ವಲ್ಪ ಈ ಮಸಾಲೆ ಎಲ್ಲ ಕೂಡ್ಕೋಬೇಕು. ಮೇನ್ ಮ್ಯಾಜಿಕ್ ಆಗಿ ಕೋಕೋನಟ್ ಮಿಲ್ಕ್. ಇದರದ್ದೇ ರುಚಿ, ಡಿಫ್ರೆಂಟ್ ಟೇಸ್ಟ್ ಕೊಡೋದೇ, ಕ್ರೇಜಿಯಾಗಿ ಕ್ರ್ಯಾಬನ್ ಮಾಡೋದು ಇದರಿಂದಲೇ. ಓಕೆ. ಓಕೆನಾ? ಕೋಕೋನಟ್ ಮಿಲ್ಕ್ ಹಾಕ್ತಾ ಇದ್ದೀನಿ. ನೋಡಿದೀಗ ಚೆನ್ನಾಗಿ ಕುದೀತಾ ಇದೆ. ಕೋಕೋನಟ್ ಮಿಲ್ಕ್ ಹಾಕಿ ಇಮಿಡಿಯೇಟ್ ಆಗಿ ಲೆಮನ್ ಹಾಕಿದ್ರೆ ಒಡೆಯೋ ಚಾನ್ಸ್ ಜಾಸ್ತಿ. ಅದಕ್ಕೆ ಎಲ್ಲ ಕುದ್ದಾದ್ಮೇಲೆ ಮಸಾಲ ಸೆಟ್ ಆದ್ಮೇಲೆ ಈಗ ಲೆಮನ್ ಹಿಂಡ್ಕೋಬೇಕು ಸ್ವಲ್ಪ. ಓಕೆನಾ? ಇಷ್ಟೊಂದು ಕ್ರಾಬ್ಗೆ ಅಷ್ಟು ಮಸಾಲೆ ಸಾಕಾ? ಸಾಕು ಸಾಕು ಸಾಕು. ಬಾಯ್ಲ್ ಆಗಿರೋ ಕ್ರ್ಯಾಬ್ ಹಾಕ್ತಾ ಇದ್ದೀನಿ. ಜಿಮ್ನಾಸ್ಟಿಕ್ ಮಾಡೋ ಕ್ರಾಬ್ ತರ ಇದೆ ಇದು. ರೆಡಿ ಆಗಿದೆ. ರಘುಸ್ ಕಿಚನ್ ಸ್ಪೆಷಲ್ ಕ್ರೇಜಿ ಕ್ರ್ಯಾಬ್ ಅಂತ ಮಾಡಿದೀನಿ. ಓಕೆ. ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳ್ಬೇಕು. ವಾವ್. ಎಸ್. ನೀವ್ ಹೆಂಗ್ ತಿನ್ನೋದು ಇವಾಗ ಇದನ್ನ? ಇದನ್ನ ಜೊತೆಗೆ ಇಲ್ಲೊಂಚೂರು ಕ್ರ್ಯಾಬ್ ಇದು ಚಟ್ನಿ ಇಟ್ಕೊಳಕ ಇದು? ಶೆಲ್ಲೆ ತಂದಿದ್ದೀನಿ ನೋಡಿ. ಹಿಂಗೆ? ಹಂಗೆ. ಎಸ್, ಕರೆಕ್ಟ್. ಬರ್ಸಿ. ಕ್ರೇಜಿ ಆಗಿದ್ಯಾ? ಎಕ್ಸ್ಟ್ರಾರ್ಡಿನರಿಕ್ಕೂ ಮೇಲೆ. ಹೌದಾ? ಸಕ್ಕತ್ತಾಗಿದೆ. ಆಕ್ಚುಲಿ ಇಷ್ಟು ಒಳ್ಳೆ ಟೇಸ್ಟ್ ಬರೋ ಕಾರಣ ಏನು ಹೇಳಿ? ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನೀವು ನೋಡ್ಬೋದು ಇಲ್ಲಿ. ನಾವು ಎಣ್ಣೆಲಿ ಏನಾದ್ರು ಕರೆದಿದ್ರೆ ಲೈಕ್ ನಾರ್ಮಲ್ ಎಣ್ಣೆಯಲ್ಲಿ ಜಿಡ್ ಹೆಂಗ್ ಕಾಣಿಸೋದು, ಒಂದಿಷ್ಟು ಎಣ್ಣೆ ಓವರ್ ಆಗಿದೆ ಅಂತ ಅನ್ನಿಸ್ತಾನೆ ಇಲ್ಲ. ಆಮೇಲೆ ಇದು ಡೀಪ್ ಫ್ರೈ ನೋಡಕ್ ಹೋದ್ರೆ ಹೌದೌದು ತುಂಬಾ ಸಕ್ಕತ್ತಾಗಿದೆಯಪ್ಪ. ಈ ಸತಿ ನಾನು ಇಸ್ಕೊಡಲ್ಲ, ಬದಲಿಗೆ ಧನ್ಯವಾದ. ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ಮುಗೆ ಮುಗೆ ಮಜಾ ಬಂತು. ಕ್ರೇಜಿ ಕ್ರ್ಯಾಬ್ ಮಾಡುವ ವಿಧಾನ
ಮೊದಲಿಗೆ ಒಂದು ಬಾಣಲಿಗೆ ಕ್ರ್ಯಾಬ್ ಮುಳುಗುವಷ್ಟು ಎಣ್ಣೆ ಹಾಕಿ ಕಾಯಲು ಬಿಡಿ. ಈಗ ಒಂದು ಬೌಲ್ಗೆ ತೊಳೆದ ಕ್ರ್ಯಾಬ್, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಹೋಳು ನಿಂಬೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಒಂದು ಬೌಲ್ಗೆ 3 ಚಮಚ ಕಾರ್ನ್ ಫ್ಲೋರ್, ಸ್ವಲ್ಪ ಉಪ್ಪು, 1/4 ಚಮಚ ಅರಿಶಿನ, 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ, 1 ಚಮಚ ಧನಿಯಾ ಪುಡಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ನೀರು ಸೇರಿಸಿ ಹದವಾಗಿ ಕಲಸಿ ಸಿದ್ಧಪಡಿಸಿದ ಕ್ರಾಬ್ ಮಿಶ್ರಣವನ್ನು ಮಸಾಲೆಗೆ ಸೇರಿಸಿ ಚೆನ್ನಾಗಿ ಕಲಸಿ 5 ನಿಮಿಷ ಮ್ಯಾರಿನೇಷನ್ ಆಗಲು ಬಿಡಿ. ಈಗ ಕಾದಿರುವ ಎಣ್ಣೆ ಬಾಣಲೆಗೆ ಒಂದೊಂದೇ ಕ್ರಾಬ್ ಸೇರಿಸಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಫ್ರೈ ಮಾಡಿ ಪಕ್ಕಕ್ಕೆ ತೆಗೆದಿಡಿ. ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1 ಚಮಚ ಬೆಣ್ಣೆ, 1 ಚಮಚ ಹೆಚ್ಚಿದ ಬೆಳ್ಳುಳ್ಳಿ, 1 ಚಮಚ ಬಿಳಿ ಎಳ್ಳು, ಅರ್ಧ ಚಮಚ ಹೆಚ್ಚಿದ ಶುಂಠಿ, 1 ಕಪ್ ಹೆಚ್ಚಿದ ಈರುಳ್ಳಿ, 4 ಹಸಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, 6 ಒಣ ಮೆಣಸಿನಕಾಯಿ, ಸ್ವಲ್ಪ ಕತ್ತರಿಸಿದ ಕೊಬ್ಬರಿ, 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಧನಿಯಾ, ಅರ್ಧ ಚಮಚ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಿಶಿನ ಹಾಕಿ ಸಂಪೂರ್ಣ ಮಸಾಲೆ ಹಿಡಿಯುವವರೆಗೂ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈಗ 1 ಕಪ್ ಕೋಕೋನಟ್ ಮಿಲ್ಕ್ ಸೇರಿಸಿ 1 ಕುದಿ ಬಂದ ನಂತರ ಅರ್ಧ ಹೋಳು ನಿಂಬೆ ಹಣ್ಣಿನ ರಸ ಸೇರಿಸಿ ಮತ್ತೊಮ್ಮೆ ಕೈಯಾಡಿಸಿ. ನಂತರ ಕರಿದ ಕ್ರ್ಯಾಬ್ ಅನ್ನು ಮಿಶ್ರಣಕ್ಕೆ ಸೇರಿಸಿ ಹದವಾಗಿ ಕಲಸಿ ಬೇಯಿಸಿಕೊಂಡರೆ ರುಚಿಯಾದ ಕ್ರೇಜಿ ಕ್ರ್ಯಾಬ್ ಸವಿಯಲು ಸಿದ್ಧ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕಿಚನ್ಗೆ ಬರ್ತಾ ಇರಿ. Thank you. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ಒಂದೊಂದ್ ದಿನ ಈ ಬೆಳಗ್ಗೆ ಯಾಕಾಗುತ್ತೋ ಅಂತ ಅನ್ಸ್ಬಿಡುತ್ತೆ ನನಗಂತೂ. ಯಾಕೆ ಗೊತ್ತಾ, ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಂಗೆ ದೋಸೆ ತಿನ್ಬೇಕು ಅನ್ನೋ ಕ್ರೇವಿಂಗ್ ಸ್ಟಾರ್ಟ್ ಆಗೋಯ್ತು. ನನಗಂತೂ ಅಡುಗೆ ಮಾಡಕ್ ಬರಲ್ಲ. ನಮ್ಮ ಯಜಮಾನ್ರಿಗಾದ್ರು ಪ್ಲೀಸ್ ಮಾಡ್ಕೊಡಿ ಅಂತಾದ್ರೆ ಅಯ್ಯೋ ಡಿಸ್ಟರ್ಬ್ ಮಾಡಬೇಡ ಹೋಗಮ್ಮ ಅಂತ ಗೊರ್ಕೆಯಿಂದ ನಿದ್ದೆ ಮಾಡ್ತಾ ಇದ್ದಾರೆ. ನನಗೆ ಬೇರೆ ಶೂಟಿಂಗಿಗೆ ಲೇಟ್ ಆಗಿ ಹೋಗ್ಬಿಟ್ಟಿದ್ದು, ಹೊಟ್ಟೆ ಬೇರೆ ತಾಳ ಆಗ್ತಾ ಇತ್ತು. ಏನ್ ಮಾಡ್ತೀರಾ? ಇಂಥ ಟೈಮಲ್ಲೇ ನನಗೆ ನೆನಪಾಗಿದ್ದು ನಮ್ಮ ಆಹಾರ ಅವರ ಬಲ ಅಡೈ ಮಿಕ್ಸ್. ಬನ್ನಿ, ಈಸಿಯಾಗಿ ಯಾವ ಟೆನ್ಷನ್ನು ಇಲ್ಲದೆ ದೋಸೆ ಹೆಂಗ್ ಮಾಡೋದು, ಅದರಲ್ಲೂ ಅಡೈ ದೋಸೆ ಹೆಂಗ್ ಮಾಡೋದು ನಾ ಹೇಳ್ಕೊಡ್ತೀನಿ. ಸೊ ಟೆನ್ಷನ್ ಇಲ್ಲಪ್ಪ, ಯಾಕೆ ಹೇಳಿ, ಹೆಂಗ್ ಮಾಡೋದು ಅಂತ ಇವರೇ ಹೇಳ್ಕೊಟ್ಬಿಟ್ಟಿದ್ದಾರೆ. ಆಹಾರ ಅವರ ಬಲ ಅಡೈ ಮಿಕ್ಸ್ ಬೆಳಗಿನ ಕ್ವಿಕ್ ಬ್ರೇಕ್ಫಾಸ್ಟ್ಗೆ. ಆಫೀಸಿಗೆ ಹೋಗಿ ಮುಂಚೆನಾದ್ರೂ ಮಾಡ್ಕೊಳ್ಳಿ, ಇಲ್ಲ ಆಫೀಸಿಂದ ಬಂದ್ಮೇಲಾದ್ರೂ ಮಾಡ್ಕೊಳ್ಳಿ. ಯಾರಿಗೂ ಈಗ ಅಡುಗೆ ಮಾಡ್ತಾರೆ ಬೋರು ಅನ್ನೋರು, ಹೈ ಪ್ರೋಟೀನ್ ಆಹಾರ ಬೇಕು ಆದರೆ ಮಾಡ್ಕೊಳ್ಳೋಕೆ ನಮಗೆ ಮೂಡಿಲ್ಲ ಅನ್ನೋರು ಈ ನಮ್ಮ ಆಹಾರ ಅವರ ಬಲ ಅಡೈ ಮಿಕ್ಸ್ ಇದ್ರೆ ಸಾಕು. ಕೆಲವೇ ನಿಮಿಷಗಳಲ್ಲಿ ಸವಿಯಾದ ದೋಸೆಯನ್ನ, ಪೌಷ್ಟಿಕವಾದ ದೋಸೆಯನ್ನ ಮಾಡಿಕೊಂಡು ತೃಪ್ತಿಯಾಗಿ ತಿನ್ನಬಹುದು. ನಮ್ಮ ಇವತ್ತು ಆಹಾರ ಡಿಶ್ ಆಫ್ ದ ವೀಕ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಬಲ ತರಿಸೋ ಬಲ ಅಡೈ. ಸೊ ನೀವು ನೋಡ್ತಿದ್ದೀರಲ್ವಾ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ಇಲ್ಲಿ ಅವರೇ ಬರ್ದು ಕಳಿಸಿದ್ದಾರೆ. ಸೊ ಇವಾಗ ನಾವು 100 ಗ್ರಾಮ್ ಮಿಕ್ಸ್ಗೆ 135 ml ಹಾಟ್ ವಾಟರ್, ಹಾಗಾಗಿ ಬಿಸಿನೀರು ಕಾಯಿಸ್ಕೊಳ್ಳೋಣ ಬನ್ನಿ. ಹೀಗಿದು ಬಿಸಿ ಆಗಬೇಕು. ಅಷ್ಟರಲ್ಲಿ ನಾವು ಪಾಕೆಟ್ನ ಓಪನ್ ಮಾಡ್ಕೊಳ್ಳೋಣ. ಏನಂತೀರಾ? ಯಾಕೆ ಸುಮ್ಮನೆ ಕತ್ರಿ ಚಾಕು ಅಂತೆಲ್ಲ ಕಷ್ಟಪಡ್ತೀರಾ? ನೋಡಿ, ಓ ವಾವ್. ಸೊ ಇದೊಂದು ಮಿಕ್ಸ್ನ ಬಾ ಏನ್ ಘಮ ಅಂತ ಇದೆಯಪ್ಪ ದೇವರೇ. ಓ ವಾವ್, ಇದಷ್ಟು ಬೇಗ ಕಾದೆ ಹೋಯ್ತು. ಓಕೆ, ಬನ್ನಿ ಇವಾಗ ನೀರು ಹಾಕೊಳ್ಳೋಣ. ಬಲ ಅಂದ್ರೆ ಶಕ್ತಿ, ಅಡೈ ಅಂದ್ರೆ ಬೇಳೆಗಳಿಂದ ತಯಾರಾಗಿರುವಂತಹ ನಮ್ಮ ದಕ್ಷಿಣ ಭಾರತದ ಸಾಂಪ್ರದಾಯಿಕ ತಿನಿಸು. ಅದಕ್ಕೆ ಶಕ್ತಿ ಮತ್ತು ಪೌಷ್ಟಿಕತೆಯ ಸಂಕೇತವಾಗಿ ಆಹಾರ ಅವರು ಈ ಉತ್ಪನ್ನಕ್ಕೆ ಬಲ ಅಡೈ ಅನ್ನೋಂತ ಒಂದು ಹೆಸರನ್ನ ಇಟ್ಟಿದ್ದಾರೆ. ಶಪಾ ಸದ್ಯ ಈ ಆಹಾರ ಅವರು ಈ ತರ ಇನ್ಸ್ಟೆಂಟ್ ದೋಸೆ ಮಿಕ್ಸ್ಗಳನ್ನ ಕೊಟ್ಟು ನನ್ನಂತವ್ರನ್ನ ಉಳಿಸ್ಬಿಟ್ರು. ಓಕೆ, ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದೀನಿ. ಹಂಚೊಂದು ಕಾಯ್ದು ಬಿಟ್ರೆ ದೋಸೆ ಹುಳಿತಾ ಇರೋದೇ ತಿಂತಾ ಇರೋದು. ನಾವೀಗ ಆಹಾರ ಅವರ ಬಲ ಅಡೈ ಮಿಕ್ಸ್ನ ಹಾಕುವಂತಹ ಸಮಯ. ಚೆನ್ನಾಗಿ ಕಲ್ಸ್ಕೊಂಡಿದ್ದೀನಿ 1 ಗಂಟೆ ಇಲ್ದಂಗೆ. 15 ನಿಮಿಷ ಬಿಟ್ಟಿದ್ದೀನಿ ಕಲ್ಸ್ಕೊಂಡು. ಇವಾಗ ಹಾಕ್ಕೊಂಡು ತಿನ್ಕೊಂಡು ಮಜಾ ಮಾಡದೆ. ಘಮ ಅಂತ ದೋಸೆ ಅಂತೂ ಯಪ್ಪ. ಓಕೆ, ಸೊ ಮಾಡ್ಕೊಂಬಿಡಿ ಪ್ಲೇಟ್ಗೆ.
ಒನ್ ಮೋರ್ ದೋಸಾ ಗೆಟ್ಟಿಂಗ್ ರೆಡಿ. ನಿಮ್ಮ ಬೆಳಗ್ಗೆ ಬಲವಾಗಿ ಶುರುವಾಗ್ಬೇಕಾ? ಅದಕ್ಕೆ ಈ ಆಹಾರ ಅವರ ಆರೋಗ್ಯ ಬಲ ಅಡೈ ಮಿಕ್ಸ್ ನಿಮಗೆ ಹೊಟ್ಟೆ ತುಂಬಿಸಿ ದಿನವಿಡೀ ಚೈತನ್ಯದಿಂದ ಇರೋ ಹಾಗೆ ಮಾಡುತ್ತೆ. ಬೇಳೆ ಮತ್ತೆ ಸಿರಿಧಾನ್ಯಗಳಿರೋದ್ರಿಂದ ಪ್ರೋಟೀನ್ ಕೂಡ ತುಂಬಾ ಚೆನ್ನಾಗಿ ಸಿಗತ್ತೆ. ನಾರಿನಾಂಶವೂ ಸಾಕಷ್ಟಿದೆ. ಇದರಲ್ಲಿ ಡಯಟರಿ ಫೈಬರ್ ಕೂಡ ಸಮೃದ್ಧವಾಗಿದೆ. ಅದಕ್ಕೆ ಹೊಟ್ಟೆ ತುಂಬಿದ ಅನುಭವ ಆಗತ್ತೆ. ಊಟ ಮಾಡಿದ ತೃಪ್ತಿಯೂ ಇರತ್ತೆ. ಮನೆಯಲ್ಲಿ ಮಾಡಿದ ರುಚಿ ಕೊಡತ್ತೆ. ದಕ್ಷಿಣ ಭಾರತದ ಅಡೈ ರುಚಿ ಇರೋದ್ರಿಂದ ಚಿಕ್ಕವರಿಂದ ದೊಡ್ಡೋರ್ವರೆಗೂ ಎಲ್ಲರಿಗೂ ಇಷ್ಟವಾಗತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಮಾಡೋದು ಅಂತ. ಬಿಸಿ ಮಾರ್ನಿಂಗ್ಗೆ ಕೆಲವೇ ನಿಮಿಷದಲ್ಲಿ ಬಿಸಿ ಬಿಸಿ ಅಡೈ ರೆಡಿ. ನಮ್ಮ ಮನೆಯ ರುಚಿ ಇಂದಿನ ಜೀವನ ಶೈಲಿಗೆ ಹೊಂದಿಕೊಂಡ ರೂಪ. ಅದೇ ಪರಿಚಿತ ಅಡೈ ಈಗ ಇನ್ನಷ್ಟು ಅನುಕೂಲಕರವಾಗಿ ನಿಮ್ಮ ಅಡುಗೆ ಮನೆಗೆ. ಇದು ನಮ್ಮ ಆಹಾರ ಅವರ ಬಲ ಅಡೈ ಮಿಕ್ಸ್. ಇದು ಆಹಾರ ಅವರ ಬಲ ಅಡೈ ಮಿಕ್ಸ್. ಸಾಂಪ್ರದಾಯಿಕ ಸಸ್ಯಜನ್ಯ ಪದಾರ್ಥಗಳು ಮತ್ತು ಜನಪ್ರಿಯ ಭಾರತೀಯ ತಿಂಡಿಗಳ ಪರಂಪರೆಯಿಂದ ಪ್ರೇರಿತರಾಗಿ ಒಂದು ಮುದ ನೀಡುವಂತಹ ತಿನಿಸು. ಸಾಂಪ್ರದಾಯಿಕ ಔಷಧಿ ಸಸ್ಯಜನ್ಯ ಸ್ಫೂರ್ತಿಗಳಿಂದ ಸುಲಭವಾಗಿ ತಯಾರಿಸಬಹುದು. ಸೊ ಈಗ ಟೇಸ್ಟ್ ಮಾಡೋಣ ಬನ್ನಿ. ಆಕ್ಚುಲಿ ಆ ಬೇಳೆದೆಲ್ಲ ಫ್ಲೇವರ್ಗಳು ಗೊತ್ತಾಗ್ತಾ ಇದೆ. ಹುರಿದು ಚಂದ ಮಿಕ್ಸ್ ಮಾಡಿರೋದು. ಆಹಾರ ಅವ್ರು ಆಕ್ಚುಲಿ ಹಳೆ ಸಂಪ್ರದಾಯನ ಫಾಲೋ ಮಾಡೋದ್ರಿಂದಾನೆ ಅವ್ರ ಟೇಸ್ಟ್ ಕೂಡ ತುಂಬಾ ಯುನೀಕ್ ಆಗಿದೆ. ಸೂಪರ್ ಯಾ. ನೋಡಿ, ನಮ್ಮ ಆಹಾರ ಅವರ ಬಲ ಅಡೈ ಮಿಕ್ಸ್ ತಿನ್ನೋದಕ್ಕೂ ತುಂಬಾ ರುಚಿಯಾಗಿದೆ, ಹಾಗೆ ಮಾಡೋದಕ್ಕೂ ತುಂಬಾ ಸುಲಭವಾಗಿದೆ. ಸೊ ಎಲ್ಲ ರೀತಿಯ ಇಂಗ್ರೀಡಿಯೆಂಟ್ಸ್, ಪ್ರೋಟೀನ್, ಫೈಬರ್ ಎಲ್ಲವೂ ಇದರಲ್ಲಿದೆ. ಸೊ ಇವತ್ತಿನ ನಮ್ಮ ಹೊಡಿ ಶಾವ್ಗ್ಯಾಗ್ ಮಜ್ಗಿ ನಮ್ಮ ಆಹಾರ ಅವರ ಬಲ ಅಡೈ ಮಿಕ್ಸ್ಗೆ ಹೇಳ್ಬಿಡೋಣ, ಹೊಡಿ ಶಾವ್ಗ್ಯಾಗ್ ಮಜ್ಗಿ. ಆಹಾರ ಬಲ ಅಡೈ ಮಿಕ್ಸ್ ದೋಸೆ ಮಾಡುವ ವಿಧಾನ. ಆಹಾರ ಬಲ ಅಡೈ ಮಿಕ್ಸ್ ದೋಸೆ ಮಾಡಲು ಸುಲಭ ಮತ್ತು ರುಚಿಕರವಾದ ಖಾದ್ಯ. ಈಗ ನಾವು ಮಾಡ್ತಿರೋ ಬಲ ಅಡೈ ಮಿಕ್ಸ್ ಬಾಕ್ಸ್ ನಲ್ಲಿ 100 ಗ್ರಾಂನ 2 ಪ್ಯಾಕೆಟ್ಗಳಿರ್ತವೆ. ಈಗ ಈ ಬಲ ಅಡೈ ದೋಸೆ ಮಾಡಲು ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕಾಯಲು ಬಿಡಿ. ನಂತರ ಒಂದು ಬೌಲ್ಗೆ 2 ಪ್ಯಾಕೆಟ್ ಬಲ ಅಡೈ ಮಿಕ್ಸ್ ಹಾಗೂ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕಲಸಿ 15 ನಿಮಿಷ ನೆನೆಯಲು ಬಿಡಿ. ಈಗ ಒಂದು ಹಂಚನ್ನು ಕಾಯಲು ಇಟ್ಟು ಹಂಚು ಕಾದ ನಂತರ ಒಂದು ಸೌಟು ಆಹಾರ ಅವರ ಬಲ ಅಡೈ ಮಿಕ್ಸ್ ಮಿಶ್ರಣವನ್ನು ಹಂಚಿಗೆ ಹಾಕಿ ಎರಡೂ ಬದಿ ಚೆನ್ನಾಗಿ ಬೇಯಿಸಿಕೊಂಡರೆ ಗರಿಗರಿಯಾದ ಆಹಾರ ಅವರ ಬಲ ಅಡೈ ಮಿಕ್ಸ್ ದೋಸೆ ಸವಿಯಲು ಸಿದ್ಧ. ಇವತ್ತಿನ ಯಾವ ಸಮಸ್ಯೆಗೆ ಯಾವ ಅದ್ಭುತವಾದ ಮನೆ ಮದ್ದನ್ನ ತಗೊಂಡ್ಬಂದಿದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಸೊ ನಾನು ಸೂಪರ್ ಆಗಿದ್ದೀನಿ. ಇವತ್ತು ಯಾವ ಈಸಿ ಮನೆ ಮದ್ದನ್ನ ತಂದಿದ್ದೀರಾ? ನಿಮ್ ತರ ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ರೆ ಒಬಿಸಿಟಿ ಕಮ್ಮಿ ಆಗಿರ್ಬೇಕು. ಬಿಕಾಸ್ ನೋಡೋದಕ್ಕೆ ಲಕ್ಷಣವಾಗಿರ್ಬೇಕು ಅಂತ ಒಬಿಸಿಟಿ ಮೇಲೆ ತುಂಬಾ ಜನ ಒಬ್ಸೆಸ್ಡ್ ಆಗಿರ್ತಾರೆ ಹೊತ್ತು ಒಬಿಸಿಟಿನ ಹಾಗೆ ನಿರ್ಲಕ್ಷ್ಯ ಮಾಡಿದ್ರೆ ಏನೆಲ್ಲಾ ಕಾಯಿಲೆಗಳು ಬರುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಇವತ್ತು ಒಬಿಸಿಟಿ ಕಮ್ಮಿ ಮಾಡೋದಕ್ಕೆ ಒಂದು ಅಮೇಝಿಂಗ್ ಜಿಂಜರ್ ಲೆಮನ್ ವಾಟರ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಜಿಂಜರ್ ಲೆಮನ್ ವಾಟರ್ ನಮ್ಮ ಡಾಕ್ಟರ್ ಇವತ್ತು ಹೋಮ್ ರೆಮಿಡಿ ಆಗಿ ತಂದಿದ್ದಾರೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಸ್ಟವ್ವನ್ನೇ ಬಳಸದೆ ಅದ್ಭುತವಾದಂತ ಒಂದು ಒಬಿಸಿಟಿ ಕಮ್ಮಿ ಆಗುವಂತ ವಾಟರ್ ಮಾಡ್ಕೊಳ್ಬಹುದು. ಅದಕ್ಕೆ ನಮ್ಗೊಂದು ಗ್ಲಾಸ್ ಜಾರ್ ಬೇಕಾಗುತ್ತೆ. ಅಫ್ಕೋರ್ಸ್ ನಿಮ್ ಮನೇಲಿ 2-3 ಜನ ಅದನ್ನ ಮಾಡ್ತಾರೆ ಅಂದ್ರೆ ಗ್ಲಾಸ್ ಜಾರ್ ದೊಡ್ಡದಾಗಿ ತಗೊಳ್ಳಿ. ಈ ಜಾರ್ ಒಳಗಡೆ ಸ್ವಲ್ಪ ನೀರ್ ಹಾಕಬೇಕು. ಎಸ್, ಸೊ ಲೆಟ್ಸ್ ಸೇ ಫುಲ್ ಜಾರ್ ಹಾಕೊಳ್ಳೋಣ. ಪರ್ಫೆಕ್ಟ್. ಎಸ್, ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜಿಂಜರ್ನ ಕ್ರಶ್ ಮಾಡಿ ಕೂಡ ಹಾಕ್ಬೋದು. ನಾನಿಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಚಿದ್ದೀನಿ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಜಿಂಜರಲ್ಲಿ ಒಂದು ಆಕ್ಟಿವ್ ಬಯೋ ಕಾಂಪೌಂಡ್ ಇದಿರುತ್ತೆ. ಅದು ನಮ್ಮಲ್ಲಿ ಡೈಜೆಷನ್ ಇಂಪ್ರೂವ್ ಮಾಡೋದ್ರ ಜೊತೆಯಲ್ಲಿ ಯಾವುದೇ ರೀತಿ ಇನ್ಫ್ಲಮೇಷನ್ ಅಂದ್ರೆ ಕಾರಣ ಇಲ್ಲದೆ ಒಂಥರ ಬ್ಲೋಟಿಂಗ್ ಆಗೋದು ಅಥವಾ ಮೈಯಲ್ಲಿ ಊತ ಬರೋ ತರ ಆಗೋದು, ಅದನ್ನ ನಿವಾರಣೆ ಮಾಡೋದಕ್ಕೆ ಅತ್ಯಂತ ಸೂಕ್ತವಾದ ಅಂಶ ಜಿಂಜರಲ್ಲಿ ಇದೆ. ಒಂದು. ಎರಡನೇದು ಲೆಮನ್ ಯೂಸ್ ಮಾಡ್ತೀವಿ. ಇದು ಆಸ್ ವಿ ನೋ ವಿಟಮಿನ್ ಸಿ. ಬಟ್ ಇನ್ನೊಂದೇನು ಅಂದ್ರೆ ವಿಶೇಷತೆ, ಈ ಎರಡರ ಒಂದು ಕಾಂಬಿನೇಷನ್ ಏನ್ ಮಾಡುತ್ತೆ ಅಂದ್ರೆ ರಾತ್ರಿ ಪೂರ್ತಿ ಇದನ್ನ ಸೋಕ್ ಮಾಡಿ ಇಟ್ಟಾಗ ಇದು ವಾಟರ್ ಸಾಲ್ಯುಬಲ್ ಕಾಂಪೌಂಡ್ಸ್ ನ ರಿಲೀಸ್ ಮಾಡುತ್ತೆ. ಅಂಡ್ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಇದ್ರ ಸೇವನೆ ಮಾಡಿದಾಗ ನೀಟಾಗಿ ನಮ್ ಗಟ್ಟನ್ನು ಹೆಲ್ದಿಯಾಗಿ ಇಟ್ಕೋಬಹುದು. ನಮ್ ಡೈಜೆಷನ್ ಇಂಪ್ರೂವ್ ಆಗಕ್ಕೆ ಶುರು ಆಗುತ್ತೆ. ಅಲ್ಲಿ ಏನೇನು ಒಬಿಸಿಟಿ ಕಾರಣವಾದ ಫ್ಯಾಟ್ ಎಕ್ಸೆಸಿವ್ ಅಕ್ಯುಮುಲೇಷನ್ ಆಗುತ್ತೆ ಅದನ್ನ ಬರ್ನ್ ಮಾಡಕ್ ಶುರು ಮಾಡುತ್ತೆ. ಸೊ ಇದನ್ನ ನಾವು ಒಂದು ಸಣ್ಣ ಗ್ಲಾಸ್ ಅಲ್ಲಿ, ಅಂದ್ರೆ ನೋಡಿ ಈ ತರ
ನಾವು ಕಳೆದ ರಾತ್ರಿ ಮಾಡಿಟ್ಟಿರೋದಿದೆ. ನೀವು ಆಲ್ರೆಡಿ ಅದನ್ನ ಫರ್ಮೆಂಟ್ ಎಕ್ಸಾಕ್ಟ್ಲಿ, ಎಸ್. ಸೊ ಇದ್ರದ್ ಬಣ್ಣನೂ ಬದಲಾಗಿದೆ, ನೀವು ನೋಡ್ಬೋದು. ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ, ಎಷ್ಟು ಚೆನ್ನಾಗಿ ಅದ್ರದ್ದೆಲ್ಲ ಬಿಟ್ಕೊಂಡಿದೆ. ಎಕ್ಸಾಕ್ಟ್ಲಿ. ಸೊ ಇವಾಗ ಇದನ್ನ ನೀವು 1 ಅಥವಾ 2 ಸಾರಿ, ಆಕ್ಚುಲಿ 2-3 ಸಾರಿ ತಗೊಳ್ಬಹುದು, ಏನು ತೊಂದರೆ ಇಲ್ಲ. ಕೆಲವರಿಗೆ ವಿಪರೀತ ಆಸಿಡ್ ರಿಫ್ಲೆಕ್ಸ್ ಬರ್ತಾ ಇದೆ, ತುಂಬಾ ಸೆನ್ಸಿಟಿವ್, ನಾನು ಒಂಚೂರು ಆಹಾರ ಈ ಕಡೆ ಆದ್ರೂ ನನಗೆ ಹೊಟ್ಟೆ ಒಂಥರ ಉರಿ ಅಥವಾ ಸಂಕಟ ಆಗುತ್ತೆ ಅನ್ನೋರು ಖಂಡಿತ ಸ್ಮಾಲ್ ಡೋಸೇಜ್ ಅಲ್ಲಿ ತಗೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಣ್ಣ ಗ್ಲಾಸ್ ತಗೊಳ್ಳೋದು, ಆಮೇಲೆ ಬಿಟ್ವೀನ್ ಮೀಲ್ಸ್ ಅಂತ ಹೇಳ್ತೀವಲ್ಲ, ಬ್ರೇಕ್ಫಾಸ್ಟ್ ಲಂಚ್ ಮಧ್ಯದಲ್ಲಿ ತಗೊಳ್ಳೋದು, ಆಮೇಲೆ ಲಂಚ್ ಆಗಿ 1 ಅವರ್ ಆದ್ಮೇಲೆ ತಗೊಳ್ಳೋದು. ಸ್ವಲ್ಪ ಡೋಸೇಜ್ ಅಲ್ಲಿ ಖಂಡಿತ ಸಿಪ್ ಮಾಡಬಹುದು. ರಾತ್ರಿನೇ ಸೋಕ್ ಮಾಡಿಟ್ಟಂತಹ ಜಿಂಜರ್ ಮತ್ತೆ ಲೆಮನ್ ಇದೆ. ಯಾರೆಲ್ಲ ವೇಟ್ ಲಾಸ್ ಮಾಡಬೇಕು, ಫ್ಯಾಟ್ ಬರ್ನ್ ಮಾಡಬೇಕು, ನನ್ನ ಆರೋಗ್ಯನ ಇನ್ನೂ ಉತ್ತಮವಾಗಿ ಕಾಪಾಡ್ಕೊಳ್ಬೇಕು ಅಂತಿದ್ದಾರೆ, ಅವ್ರಿಗೆ ಖಂಡಿತ ಸೂಕ್ತವಾದದ್ದು. ಇದನ್ನ ಟೇಸ್ಟ್ ಮಾಡಿ ಪ್ಲೀಸ್ ಲೆಟ್ ಮಿ ನೋ ಹೌ ಇಟ್ ಇಸ್. ಓಕೆ, ಸೊ ನೋಡಿದ್ರಲ್ಲ, ಒಬೇಸಿಟಿಗೆ ದಿ ಬೆಸ್ಟ್ ಅಂಡ್ ದಿ ಈಸಿಯೆಸ್ಟ್ ರೆಮಿಡಿಯನ್ನ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಡಾಕ್ಟ್ರು. ಹೇಗಿದೆ ಅಂತ ನೋಡೋಣ. ವಾವ್, ತುಂಬಾ ರಿಫ್ರೆಶಿಂಗ್, ತುಂಬಾ ರಿಫ್ರೆಶಿಂಗ್ ಆಗಿದೆ. ಎಸ್. ಲೆಮನ್ ಜ್ಯೂಸ್ಗೆ ಶುಂಠಿ ಫ್ಲೇವರ್ ಸೇರಿಸಿದಂಗಿದೆ. ಎಸ್. ಅರ್ಲಿ ಮಾರ್ನಿಂಗ್ ಕುಡಿಯೋಕ್ಕಂತೂ ತುಂಬಾ ರಿಫ್ರೆಶಿಂಗ್ ಆಗಿದೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಷ್ಟು ಈಸಿ ರೆಮಿಡಿಯನ್ನ ಹೇಳ್ಕೊಟ್ಟಿದ್ದಕ್ಕಾಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಖಂಡಿತ. ಇಟ್ಸ್ ಅ ಪ್ಲೆಜರ್. ಥ್ಯಾಂಕ್ ಯು.